ನಾವೆಲ್ಲ 2020-21ರಲ್ಲಿ ಕೋವಿಡ್ ಬಂದಾಗ ಇದೇ ಕೇಂದ್ರ ಸರ್ಕಾರ ಕೋವಿಡ್ ವ್ಯಾಕ್ಸಿನೇಷನ್ನ ಮ್ಯಾಂಡೇಟ್ರಿ ಮಾಡಿ ನಾವು ಹೊರಗಡೆ ಹೋಗಬೇಕು, ಫ್ಲೈಟ್ ಹತ್ತಬೇಕು, ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗಬೇಕು, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅದನ್ನು ಮ್ಯಾಂಡೇಟ್ರಿ ಮಾಡಿ ಯಾರ್ಯಾರು ಕೋವಿಡ್ ಲಸಿಕೆ ತಗೊಂಡಿದ್ದಾರೋ ಅವರಿಗೆ ಒಂದು ದೊಡ್ಡ ಸರ್ಟಿಫಿಕೇಟನ್ನು ಅಲಾಂಗ್ ವಿತ್ ಪ್ರಧಾನಮಂತ್ರಿ ಮೋದಿಯವರ ಚಿತ್ರದೊಂದಿಗೆ ಕೋವಿಡ್ ಲಸಿಕೆಗೆ ಸರ್ಟಿಫಿಕೇಟ್ಗಳನ್ನು ಕೊಟ್ಟು, ತದನಂತರ ಕೋವಿಡ್ ಮುಗಿತು, ಕೋವಿಡ್ ಲಸಿಕೆಗಳನ್ನು ನಾವು ಹಾಕ್ಸ್ಕೊಂಡ್ರಿ ಇದೇ ಕೇಂದ್ರ ಸರ್ಕಾರವನ್ನು ನಂಬಿ. ತದನಂತರ ಭಾರತ ದೇಶದಲ್ಲಿ ಯಾವ ರೀತಿ ಈ ಒಂದು ಅಂದರೆ ಒಂದು 20-30-35 ವರ್ಷದ ವ್ಯಕ್ತಿಗಳ 30-40 ಅಂದರೆ ಸಣ್ಣ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾ ಇರುವಂತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದಂತ ನಾಗರಿಕರು ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಗುಡ್ ಮಾರ್ನಿಂಗ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಉತ್ತರ ಏನು ಅಂತಂದ್ರೆ, ನಾವು ಕೋವಿಡ್ ಲಸಿಕೆನ ಮ್ಯಾಂಡೇಟರಿ ಮಾಡಿರ್ಲಿಲ್ಲ, ಹಂಗಾಗಿ ಅವರು ವಾಲಂಟ್ರಿಯಾಗಿ ಹಾಕ್ಸ್ಕೊಂಡ್ರವರು. ಅವ್ರು ವಾಲಂಟ್ರಿಯಾಗಿ ಹಾಕ್ಸ್ಕೊಂಡು ಅವ್ರೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಬರಲ್ಲ ಅಂತ ಹೇಳಿ ಅಲ್ರಿ ಇದೇ ಕೇಂದ್ರ ಸರ್ಕಾರ ಮೋದಿಯವರ ಫೋಟೋ ಹಾಕಿ, ಆಮೇಲೆ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿ ಇದೇ ಕೋವಿಡ್ ಲಸಿಕೆಯನ್ನ ಭಾರತ ದೇಶದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೇಂದ್ರ ಸರ್ಕಾರ ಅಂದ್ರೆ ಯಾವುದೇ ಮಾನವೀಯತೆ ಇಲ್ದಿರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಅನ್ನೋ ಪ್ರಶ್ನೆಗೆ ನಾವುಗಳೇ ಉತ್ತರ ಹುಡ್ಕೊಬೇಕಾಗಿದೆ. ಯಾಕೆ ಅಂತಂದ್ರೆ, ಇವತ್ತು ಲಸಿಕೆ ಕೊಟ್ಟ ಮೇಲೆ ಕೈ ತೊಳ್ಕೊಂಡ ಕೇಂದ್ರ ಸರ್ಕಾರ ಯಾರಾದ್ರೂ ಕಾಂಪನ್ಸೇಷನ್ ಕೊಡು ಅಂತ ಕೇಳಕೋರ್ರೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ, ನೀವೇ ಇಷ್ಟಪಟ್ಟು ಹಾಕ್ಸ್ಕೊಂಡಿರೋದು ಅಂತ. ಈಗ ಬಾಡಿಗಳಾಯ್ತು, ಭಾರತದಲ್ಲಿ ಬಾಡಿಗಳಿಗೆ ಲಸಿಕೆ ಕೊಟ್ಟು ಕೈ ತೊಳ್ಕೊಂಡಂತ ಕೇಂದ್ರ ಸರ್ಕಾರ ಈಗ ಗಾಡಿಗಳಿಗೆ ಕೈ ಇಟ್ಟಿದೆ. ಅಂದ್ರೆ ಏನಂತಂದ್ರೆ, ಎಥನಾಲ್ ಅನ್ನ ಈ ಶುಗರ್ ಕೇನ್ ಫ್ಯಾಕ್ಟರಿಯಿಂದ ಬರುವಂತ ಬ್ಲೆಂಡೆಡ್ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ತಯಾರು ಮಾಡ್ಬೇಕಾರೆ ಒಂದು ಬೈ ಪ್ರಾಡಕ್ಟ್ ಸಿಗುತ್ತೆ, ಅದು ಎಥನಾಲ್ ಅಂತ. ಅದನ್ನ ತಗೊಂಡ್ಬಂದು ಪೆಟ್ರೋಲು ಡೀಸೆಲ್ಗಳಿಗೆ ಮಿಕ್ಸ್ ಮಾಡಿ ಗಾಡಿ ಹೊಡೀರಿ ಅಂತ ಹೇಳ್ತಾ ಇದೆ. ಈ ವಿಚಾರ ಕೂಡ ಸುಪ್ರೀಂ ಕೋರ್ಟ್ಗೆ ಬಂತು. ಸುಪ್ರೀಂ ಕೋರ್ಟ್ಗೆ ಬಂದಾಗ ಕೇಂದ್ರ ಸರ್ಕಾರ ಹೇಳಿದ್ದು, ನಾವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಅಲ್ರಿ, ಎಕ್ಸ್ಪೆರಿಮೆಂಟ್ ಭಾರತ ದೇಶದಲ್ಲಿರೋ 25 ಕೋಟಿ ಗಾಡಿಗಳ ಮೇಲೆ ಮಾಡೋದ್ ಬದಲು ಸರ್ಕಾರಿ ಗಾಡಿಗಳಿದೆ, ಆಮೇಲೆ ಮೋದಿಜಿ ಮತ್ತೆ ಮಂತ್ರಿಗಳು ಓಡಾಡೋ ಪ್ರೈವೇಟ್ ಜೆಟ್ಗಳು, ಹೆಲಿಕಾಪ್ಟರ್ಗಳಿದೆ, ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆದ್ರೆ ತದನಂತರ ಅದು ದೇಶದಲ್ಲಿ ಬಳಸ್ಬೋದು. ಬಟ್ ಇವ್ರೇನ್ ಹೇಳ್ತಾ ಇದಾರೆ ಈಗ, ಇವನ್ ಇನ್ಫ್ಯಾಕ್ಟ್ ಭೂತಾನ್ ಅನ್ನೋ ದೇಶ ನಿಮ್ಮ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅಂದ್ರೆ ಕಲಬೆರಕೆ ಪೆಟ್ರೋಲ್ ಡೀಸೆಲ್ ಅನ್ನ ಸರ್ಕಾರನೇ ಓಪನ್ ಆಗಿ ಮಾಡಕ್ ಹೊರಟಿದೆ. ಯಾರನ್ನು ಕೇಳ್ತಾ ಇಲ್ಲ, ಬಲವಂತ ಇಲ್ಲ ಹಾಕಿಸ್ಕೊಂಡ್ಲೇಬೇಕು. ಮಿನಿಮಮ್ E20 ಮಿಕ್ಸ್ಡ್ ಕಲಬೆರಕೆನ ನೀವು ಹಾಕಿಸ್ಕೊಂಡ್ಲೇಬೇಕು. ನಮ್ಗೆ ಕಲಬೆರಕೆ ಬೇಡ, ಬರೀ ಪೆಟ್ರೋಲ್ ಅನ್ನ ಆಪ್ಷನ್ ಇಟ್ಟಿಲ್ಲ. ಅಂದ್ರೆ ಬರೀ ಪೆಟ್ರೋಲ್ ಇದ್ರೆ ನಾವು ಅದು 200 ರೂಪಾಯಿ ಆಗ್ಲಿ ಕೊಟ್ಟು ಹಾಕ್ಸ್ಕೊಂತೀವಿ, ಆ ಆಪ್ಷನ್ ಇಟ್ಟಿಲ್ಲ. E20, E5, ಈ ಮುಂದೆ E40 ಅಂದ್ರೆ E20 ಅಂದ್ರೆ 20% ಎಥನಾಲ್, E40 ಅಂದ್ರೆ 40% ಎಥನಾಲ್, E80 ಅಂತಂದ್ರೆ 80% ಎಥನಾಲ್, ಆಮೇಲೆ E100 ಅಂದ್ರೆ 100% ಎಥನಾಲ್ ಅನ್ನು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾವು ಅನ್ನ ಸಾಂಬಾರು ಚಪಾತಿ ತಿಂದು ಬೆಳ್ಕೊಂಡ್ರ ಬಾಡಿಗೆ ನೀವು ಯಾವ್ದಾದ್ರು ಹುಲ್ಲು ಸಗಣಿ ತಗೊಂಬಂದು ತಿನ್ನು ಅಂತಂದ್ರೆ ಬಾಡಿ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ದ ಎಂಟೈರ್ ಹೆಲ್ತ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಇದೇ ರೀತಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿರೋ ಗಾಡಿಗಳಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಕೇಂದ್ರ ಸರ್ಕಾರ ನಾವು ಎಕ್ಸ್ಪೆರಿಮೆಂಟೆಡ್ ಬೇಸಿಸ್ ಅಲ್ಲಿ ಮಾಡ್ತಾ ಇದೀವಿ ಅಂತ. ಅಲ್ಲಿ ನೋಡ್ರಿ, ಇವ್ರುಗಳಿಗೆ ಕೋವಿಡ್ ಬಂತು ಅಂತಂದ್ರೆ ಎಂಟೈರ್ ಕೋವಿಡ್ ವ್ಯಾಕ್ಸಿನೇಷನ್ ನ ಇಡೀ ದೇಶದ ಮೇಲೆ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಲೆಕ್ಕ ಹಾಕೊಳ್ರಿ, ಇವ್ರುಗಳಿಗೆ ಮನುಷ್ಯತ್ವ, ಮಾನವೀಯತೆ, ಒಂದು ಕನ್ಸರ್ನ್ ಹೆಚ್ಚು ಕಮ್ಮಿ ಆದ್ರೆ, ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಕೈ ತೊಳ್ಕೊಳೋದು. ನಾವ್ ಹೇಳೇ ಇಲ್ಲ, ನೀವು ವಾಲಂಟ್ರಿ ಹಾಕ್ಸ್ಕೊಂಡಿರೋದು, ನಾವು ಕಾಂಪನ್ಸೇಷನ್ ಕೊಡಲ್ಲ, ಸೊತ್ತು ಅದೊಂದು ಗೋವಿಂದ. ಕರ್ನಾಟಕದಲ್ಲಿ ಇವನ್ ಪುನೀತ್ ರಾಜ್ಕುಮಾರ್ ಅವರು ಸಹ ಸಡನ್ ಹಾರ್ಟ್ ಅಟ್ಯಾಕ್ ಸತ್ರು. ಎಲ್ಲರಲ್ಲೂ ಒಂದು ಪ್ರಶ್ನೆ ಏನಂತಂದ್ರೆ, ಈ ಕೋವಿಡ್ ವ್ಯಾಕ್ಸಿನೇಷನ್ ಏನಾದ್ರು ಈ ಒಂದು ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆಯಾ? ಇದುವರೆಗೂ ಇದ್ರ ಬಗ್ಗೆ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರಗಳು ಮಾಡಿಲ್ಲ, ಮೆಡಿಕಲ್ ವ್ಯವಸ್ಥೆನೂ ಮಾಡಿಲ್ಲ. ಬಟ್ ಆದ್ರೂ ಕೂಡ ಇವತ್ತೊಂದು ಡೌಟ್ ಅಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಕೋವಿಡ್ ಸಮಯದಲ್ಲಿ ಬಾಡಿಗಳ ಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ಎಕ್ಸ್ಪೆರಿಮೆಂಟ್ ಮಾಡಿದಂತ ಕೇಂದ್ರ ಸರ್ಕಾರ ಈಗ ಭಾರತದ 25 ಕೋಟಿ ಗಾಡಿಗಳ ಮೇಲೆ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅನ್ನ E20 ಆಯ್ತು, E40, E100 ತಗೊಂಡ್ಬರ್ತಾರೆ. ಅಂದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿನ್ನೆ 2-3 ದಿವಸದಿಂದ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಗಳು ಮಾರುತಿ ಸುಜುಕಿ ಬೇರೆ ಬೇರೆ ಕಂಪನಿಗಳನ್ನ ಕರ್ಕೊಂಡ್ಬಂದು
ಇವ್ರು ಗೊತ್ತಿಲ್ಲ, ಇವರು ವಾಲಂಟಿಯರ್ ಹೇಳ್ತಾ ಇದಾರ ಕಂಪನಿಗಳವರು, ಅಥವಾ ಕೇಂದ್ರ ಸರ್ಕಾರದ ಬೈಕ್ ಏನಾದ್ರೂ ಇವರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದಾರೆ, ನಮ್ಗಂತೂ ಗೊತ್ತಿಲ್ಲ. ಬಟ್ ಆದ್ರೆ ಎಥನಾಲ್ ಒಳ್ಳೇದು ಅಂತ ಹೇಳಿ ಸ್ಟೇಟ್ಮೆಂಟ್ಗಳು ಮಾರುತಿ ಸುಜುಕಿ ಬೇರೆ ಬೇರೆ ಕಂಪನಿಗಳವರು ಕೊಡ್ತಾ ಇದ್ದಾರೆ. ಹೀರೋ ಹೋಂಡಾ, ಮಾರುತಿ ಸುಜುಕಿ ಇವರೆಲ್ಲ ಕೊಡ್ತಾ ಇದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕೆಲಸ ಮಾಡ್ಲಿ ಕೇಂದ್ರ ಮೋದಿ ಸರ್ಕಾರ, ಒಂದು ಕೆಲಸ ಮಾಡ್ಲಿ, ಎಲ್ಲಾ ಪೇಪರ್ ಪಬ್ಲಿಕೇಶನ್ ಅಲ್ಲಿ 25 ಕೋಟಿ ಗಾಡಿಗಳಲ್ಲಿ ಯಾವ್ದಾದ್ರು ಎಥನಾಲ್ ಇಂದ ಹೆಚ್ಚು ಕಮ್ಮಿ ಆಗಿ ಸ್ಕ್ರಾಪ್ ಆಗಿ ಗಾಡಿ ನಿಂತು ಹೋಗಿ ಏನೋ ಸೀಸ್ ಆಯ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಪುಕ್ಸಟ್ಟೆಯಾಗಿ ಇದನ್ನ ನಾವು ರಿಪೇರಿ ಮಾಡ್ಕೊಡಕ್ಕೆ ಕಾಂಪನ್ಸೇಟ್ ಮಾಡ್ತೀವಿ ಅಂತ ಒಂದು ಅಫಿಡೇವಿಟ್ ಅನ್ನ ಮೋದಿ ಅವರ ಫೋಟೋ ಹಾಕಿ ಎಲ್ಲಾ ಪೇಪರ್ಗಳಲ್ಲಿ ಬಿಡುಗಡೆ ಮಾಡ್ಕೊಂಡ್ರೆ ನಾವು ಆ ಪೇಪರ್ ಕಟಿಂಗ್ ಅನ್ನ ಸರ್ಕಾರಿ ಆದೇಶವನ್ನ ನಾವು ಮಾಡ್ಕೊಳ್ತೀವಿ. ನಾಳೆ ದಿವಸ ನೀವು ಎಥನಾಲ್ ಬಳಸಿ ನಮ್ಮ ಗಾಡಿಗಳು ಹಾಳಾಯ್ತು ಅಂತಂದ್ರೆ ಕೇಂದ್ರ ಮೋದಿ ಸರ್ಕಾರ ಒಪ್ಪಿಕೊಂಡ ಮೇಲೆ ಒಂದು ಅಫಿಡೇವಿಟ್ ರಿಲೀಸ್ ಮಾಡ್ಲಿ. ಗಡ್ಕರಿ ಅವರಾಗಿರ್ಬೋದು, ಕೇಂದ್ರ ಪ್ರಧಾನ ಮಂತ್ರಿ ಬಿಜೆಪಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಮೋಸ್ಟ್ಲಿ ಫ್ರಾನ್ಸ್ಗೆಲ್ಲ ಹೋಗಿದ್ದಾರೆ ಸಾಹೇಬ್ರು, ಅವ್ರಿಗೆ ಟೆನ್ಷನ್ ಜಾಸ್ತಿ, ಹಂಗಾಗಿ ಸುತ್ತಾಡಕ್ ಹೋಗ್ತಾ ಇರ್ತಾರೆ. ಅವ್ರು ಈ ಕಡೆ ಆದೇಶ ಮಾಡೋದು ಅಥವಾ ಅಳ್ತಾ ಬಿಡೋದು ಏನನ್ನ ಮಾಡ್ಕೊಳ್ಳಿ ಅಂತ. 25 ಕೋಟಿ ಗಾಡಿಗಳನ್ನ ಬಳಸಬೇಕಾದ್ರೆ ಈಗ ನಮ್ಗೆ ಆಪ್ಷನ್ ಇಟ್ಟಿಲ್ಲ. ಆಮೇಲೆ ಸ್ಪೈನ್ಲೆಸ್ ಕಾಂಗ್ರೆಸ್, ವಿರೋಧ ಪಕ್ಷ ಕಾಂಗ್ರೆಸ್ ಇದೆಲ್ಲ, ಅದಕ್ಕೆ ಸ್ಪೈನ್ ಅನ್ನೋದೇ ಇಲ್ಲ ರೀ. ಇಲ್ಲೇ ನೋಡಿ, ಇಷ್ಟೆಲ್ಲಾ ವಿಚಾರಗಳಾಗ್ತಾ ಇದೆ. ಅವ್ರು ಏನಿದ್ರು ಅಲ್ಲ ರೀ, ನಿಜವಾಗ್ಲೂ ವಿರೋಧ ಪಕ್ಷ ಕೇಂದ್ರದಲ್ಲಿ ಇದೆಯಾ, ರಾಜ್ಯದಲ್ಲಿ ಇದೆಯಾ? ರಾಜ್ಯದಲ್ಲಿ ಬಿಜೆಪಿ ವೇಸ್ಟ್, ಕೇಂದ್ರದಲ್ಲಿ ಕಾಂಗ್ರೆಸ್ ವೇಸ್ಟ್ ಅಲ್ರಿ. ಅಟ್ಲೀಸ್ಟ್ ಈ ವಿರೋಧ ಪಕ್ಷ ರಾಹುಲ್ ಗಾಂಧಿ ಏನೇನೋ ಕೇಳ್ತಾರೆ, ಇದನ್ನ ಒಂದು ತಾಕತ್ತಾಗಿ ಹೌದ್ರಿ. ಈಗ ನಮ್ಗೆ ಪ್ಯೂರ್ ಪೆಟ್ರೋಲ್ ಇವ್ರು ಮಾರಾಟನೇ ಮಾಡ್ತಾ ಇಲ್ಲ. ಈಗ ಪ್ಯೂರ್ ಪೆಟ್ರೋಲ್ 500 ರೂಪಾಯಿ ಆಗ್ಲಿ ನಾವು ಹಾಕ್ಸ್ಕೊಂತೀವಿ, ನಮ್ಗೇನ್ ಸಮಸ್ಯೆ ಇಲ್ಲ. ಪೆಟ್ರೋಲ್ ನ ಬಿಡ್ತಾನೆ ಇಲ್ಲ ಅಂದ್ರೆ ಬಲವಂತವಾಗಿ ಇಲ್ಲ, ನಾನು ಮಿಕ್ಸ್ ಮಾಡಿರೋ ಕಲಬೆರಕೆ ಪೆಟ್ರೋಲ್ ಅನ್ನ ಡೀಸೆಲ್ ನೀವು ಹಾಕ್ಸ್ಕೊಳ್ಳೇಬೇಕು ಅಂತ ಹೇಳ್ತಾರಂತ ಕೇಂದ್ರ ಸರ್ಕಾರ. ಒಂದು ಅಫಿಡೇವಿಟ್ ಅನ್ನ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ, ಕನ್ನಡ ಪೇಪರ್, ಡೆಕ್ಕನ್ ಹೆರಾಲ್ಡ್, ಕನ್ನಡ ಪ್ರಭ ಎಲ್ಲರದಲ್ಲೂ ಒಂದು ಅಫಿಡೇವಿಟ್ ರಿಲೀಸ್ ಮಾಡ್ಲಿ. ಅಲಾಂಗ್ ವಿತ್ ಮೋದಿ ಅವರ ಫೋಟೋ ಹಾಕ್ಬಿಟ್ಟು ನಮ್ಗೊಂದು ಅಫಿಡೇವಿಟ್ ರಿಲೀಸ್ ಮಾಡ್ಲಿ. ಆ ಅಫಿಡೇವಿಟ್ ಅಲ್ಲಿ ನಾವು ಪ್ಯೂರ್ ಪೆಟ್ರೋಲ್ ನ ಬಿಡ್ತಾ ಇಲ್ಲ, ಮಿಕ್ಸ್ಡ್ ಎಥನಾಲ್ ನೇ ಬಿಡ್ತಾ ಇದೀವಿ. ಈ ಗಾಡಿಗಳೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರ ಸರ್ಕಾರ ಕಾಂಪನ್ಸೇಟ್ ಮಾಡುತ್ತೆ ಅಂತ ಒಂದು ಅಫಿಡೇವಿಟ್ ಅನ್ನ ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಮತ್ತೆ ಮೋದಿ ಸರ್ಕಾರ ರಿಲೀಸ್ ಮಾಡ್ಲಿ. ಆ ಕಾಪಿನ ಮಾಡ್ಕೊಂತೀವಿ. ನಾಳೆ ದಿವಸ ನಮ್ಮ ಗಾಡಿಗಳಿಗೆ ಈ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಡೀಸೆಲ್ ಗಳನ್ನ ಹಾಕಿ ಗಾಡಿ ಹಾಳಾಯ್ತು ಅಂತಂದ್ರೆ ಆ ಸರ್ಟಿಫಿಕೇಟ್ ಇಟ್ಕೊಂಡ್ ಬರ್ತೀವಿ. ಕೇಂದ್ರ ಸರ್ಕಾರ ಪುಕ್ಸಟ್ಟೆ ಆಗಿ ನಮ್ಮ ಗಾಡಿಗಳನ್ನ ರಿಪೇರಿ ಮಾಡ್ಕೊಡ್ಬೇಕು ಅಲ್ರಿ. ಎಲ್ಲಿವರೆಗೂ ಈ ಉಚಿತನವನ್ನ ಭಾರತದಲ್ಲಿ ನಾವು ನೋಡೋದು? ನಾವು ಭಾರತದಲ್ಲಿ ಎಲ್ಲಿವರೆಗೂ ಉಚಿತನವನ್ನ ನೋಡಕ್ಕಾಗುತ್ತೆ ಅಲ್ರಿ? ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಬಿಟ್ಟು ಕೈ ತೊಳ್ಕೊಂಡಂತ ಇದಕ್ಕೆ ಮೋದಿ ಸರ್ಕಾರ ಮೋದಿ ಫೋಟೋ ಬೇರೆ ಹಾಕೋದು. ಯಾವ್ದ್ರಲ್ಲಿ? ಕೋವಿಡ್ ಸರ್ಟಿಫಿಕೇಟ್ ಅಲ್ಲಿ ನೋಡ್ರಿ ಅಲ್ರಿ. ಗೆಣಸ್ಕೀಳ ಅಂತ ರಾಜಕಾರಣಿಗಳು, ಮಾನವೀಯತೆಯಲ್ಲಂತ ರಾಜಕಾರಣಿಗಳು, ಆಮೇಲೆ ಭಾರತವನ್ನ ಎಕ್ಸ್ಪೆರಿಮೆಂಟ್ ಬಾಡಿ ಮೇಲೇನೂ ಮಾಡ್ತಾರೆ, ಗಾಡಿ ಮೇಲೇನೂ ಮಾಡ್ತಾರೆ. ಬಾಡಿಗಳು ಮಾಡಿ ಎಷ್ಟೋ ಬಾಡಿಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ವು, ಲೆಕ್ಕನೇ ಇಲ್ಲ. ಇವತ್ತು ಕೇಳಿ, ಕೋವಿಡ್ ಇಂಪ್ಯಾಕ್ಟ್ ಇಂದ ಎಷ್ಟು ಜನ ಸತ್ತಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗ ಬಾಡಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾಯ್ತು, ಎಷ್ಟೋ ಜನ ಸತ್ತೋದ್ರು ಹಾರ್ಟ್ ಅಟ್ಯಾಕ್ ಆಗಿ, ಲಕ್ಷಾಂತರ ಜನ ಸತ್ತೋದ್ರು. ಅದನ್ನ ಕೇಳಕ್ ಹೋದ್ರೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಕಾಂಪನ್ಸೇಷನ್ ಕೊಡಲ್ಲ ಅಂತ ಹೇಳ್ತಾರೆ. ಅಲ್ರಿ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಇವರೇ ಮ್ಯಾಂಡೇಟರಿ ಮಾಡಿದ್ದು, ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಫ್ಲೈ ಮಾಡಂಗಿಲ್ಲ, ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆಚೆ ಓಡಾಡಂಗಿಲ್ಲ. ಅಲ್ರಿ, ಬಲವಂತವಾಗಿ ನಮಗ್ ವ್ಯಾಕ್ಸಿನೇಷನ್ ಹಾಕಿ, ನಾನು ಹಾಕೊಂಡಿಲ್ಲಪ್ಪ, ನಾನು ಆಚೆನೂ ಓಡಾಡಿಲ್ಲ, ಹಂಗೆ ತಪ್ಪಿಸ್ಕೊಂಡು ಓಡಾಡದೆ ಹೊರತು ನಾನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ. ಗೊತ್ತು ಇವರೆಲ್ಲ ಕಾಗೆ ಆರಿಸೋ ರಾಜಕಾರಣಿಗಳು ಸುಮ್ಮನೆ ಚುಚ್ಕೊಳತರ. ನರೇಂದ್ರ ಮೋದಿ ಅವರು ಚುಚ್ಕೊಳತರ ಒಂದು ಫೋಟೋ ಹಾಕಿದ್ರು, ನನ್ಗೆ ಗೊತ್ತು ಇವರೆಲ್ಲ ಯಾರೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಅಂತ. ಈಗ ಗಾಡಿಗಳ ವಿಚಾರದಲ್ಲಿ ಎಥನಾಲ್ ನ ಮ್ಯಾಂಡೇಟರಿ ಮಾಡಿದ್ದಾರೆ. ನಮ್ಗೆ ಪ್ಯೂರ್ ಪೆಟ್ರೋಲ್ ಕೊಡ್ತಾನೆ ಇಲ್ಲ. ಪಕ್ಕದಲ್ಲಿರೋ ಭೂತಾನ್, ಸಣ್ಣ ಭೂತಾನ್ ದೇಶ ನಿಮ್ಮ ಎಥನಾಲ್ ಪೆಟ್ರೋಲ್ ಡೀಸೆಲ್ ಬೇಡ ಅಂತೇಳಿ ನಿರಾಕರಣೆ ಮಾಡಿದೆ. ಯಾಕೆ ಅಂತಂದ್ರೆ ನಮ್ಮ ಗಾಡಿಗಳನ್ನ ರಿಪೇರಿಗೆ ಬಂದ್ರೆ ನಮ್ಮ ಸರ್ಕಾರ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದೆ. ಸೊ ಈ ವಿಚಾರದಲ್ಲಿ ಒಂದು ಸಣ್ಣ ದೇಶ ರಿಜೆಕ್ಟ್ ಮಾಡಿದ್ರೆ, ಭಾರತದಲ್ಲಿ ಇವತ್ತು ಕೂಡ ಈ ಎಥನಾಲ್ ಅನ್ನ ಬಳಸಿ ಅಂತ ಹೇಳಿ ಇಂಡಸ್ಟ್ರಿಗಳನ್ನ ಕರ್ಕೊಂಬಂದು, ಮಾರುತಿ ಸುಜುಕಿ ಅವರನ್ನ ಇವ್ರಗಳನ್ನ ಎಕ್ಸ್ಪರ್ಟ್ ಕರ್ಕೊಂಬಂದು, ಏನೂ ಆಗಲ್ಲ ತಾನೆ, ನಮಗೊಂದು ಸರ್ಟಿಫಿಕೇಟ್ ಕೊಡಿ. ಕೇಂದ್ರ ಮೋದಿ ಸರ್ಕಾರ ಒಂದು ಸರ್ಟಿಫಿಕೇಟ್ ನ ಪಬ್ಲಿಷ್ ಮಾಡಿ. ಕೇಂದ್ರ ಮೋದಿ ಸರ್ಕಾರ ಎಲ್ಲಾ ಗಾಡಿಗಳಿಗೂ ಎಥನಾಲ್ ಆಗ್ತಾ ಇದ್ದೀರಾ, ನಿತಿನ್ ಗಡ್ಕರಿ ನಾವು ಫೋರ್ಸ್ ಮಾಡಿ ನಿಮ್ಗೆ ಆಗಿಸ್ತಾ ಇದ್ದೀವಿ, ನಿಮ್ಮ ಗಾಡಿಗಳೇನಾದ್ರೂ ಎಥನಾಲ್ ಇಂದ ಏನಾದ್ರೂ ಗಾಡಿ ಸೀಸ್ ಆಗಿ, ಇಂಜಿನ್ ಸೀಸ್ ಆಗಿ ಗಾಡಿ ಹಾಳಾದ್ರೆ ಅಥವಾ ಏನಾದ್ರೂ ಹಾಳಾಗಿ ಹೋದ್ರೆ
ಹೊಸ ಗಾಡಿ ಕೊಡ್ತೀವಿ ಅಥವಾ ಕಾಂಪನ್ಸೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಅಫಿಡೇವಿಟ್ ಅನ್ನ ಪಬ್ಲಿಷ್ ಮಾಡಿದ್ರೆ ನಾವು ಆ ಸರ್ಟಿಫಿಕೇಟ್ ಅಂತೀವಿ, ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂತೀವಿ, ಗಾಡಿಯನ್ನ ಹಾಳಾಗಾರೆ ತಗೊಂಬಂದು ಪ್ರಧಾನಮಂತ್ರಿ ಮನೆ ಮುಂದೆ ಗಡ್ಕರಿ ಆಫೀಸ್ ಮುಂದೆ ತಗೊಂಬಂದು ನಿಲ್ಲಿಸ್ತೀವಿ, ನಮ್ ಕಷ್ಟಾರು ಪರವಾಗಿಲ್ಲ, ನಮ್ಗೆ ಹೊಸ ಗಾಡಿ ಕೊಡೋವರೆಗೂ ನಾವು ಬಿಡಲ್ಲ ಅಂತ ಹೇಳುತ್ತಾ. ಅಲ್ರಿ ಜನ ಎಲ್ಲಿವ್ರು ಯಾಕ್ರಿ ಇಷ್ಟು ಮೌನವಾಗಿ ಅವ್ರು ಮಾಡೋದನ್ನೆಲ್ಲ ಮಾಡಿಸ್ಕೊಂತೀರಲ್ಲ, ಯಾರು ಪ್ರಶ್ನೆ ಕೇಳೋ ದಮ್ಮು ತಾಕತ್ತೇ ಇಲ್ವಾ? ಹಿಂಗ ರಾಹುಲ್ ಗಾಂಧಿ ಕೇಳಿದ್ರೆ ರಾಹುಲ್ ಗಾಂಧಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪೈನ್ ಇಲ್ಲ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಕ್ಕೆ ಸ್ಪೈನ್ ಇಲ್ಲ, ಕೇಳೋ ದಮ್ಮು ತಾಕತ್ತು ಇಲ್ಲ. ಅನುಭವಿಸೋರು ಜನ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅನುಭವಿಸಿದ್ರ. ಈಗ ನಿಮ್ ಗಾಡಿಗಳಿಗೆ ಕಲಬೆರಕೆ ಪೆಟ್ರೋಲ್ನ ಸರ್ಕಾರನೇ ಮಾರ್ತಾ ಇದೆ, ಯಾರೂ ಕೇಳಲ್ಲ. ಆಸ್ಕ್ ದೆಮ್ ಫಾರ್ ಎನ್ ಆರ್ಡರ್, ಒಂದ್ ಅಫಿಡೇವಿಟ್ ಇಸ್ಕೊಳ್ರಿ, ಪೇಪರ್ ಅಲ್ಲಿ ಒಂದು ಪಬ್ಲಿಕೇಶನ್ ಮಾಡಿಸಿ, ಎಸ್ ನಾಳೆ ದಿವಸ ಗಾಡಿಗಳು ಹಾಳಾಗಾಯ್ತು ಅಂತಂದ್ರೆ ಕೇಂದ್ರ ಮೋದಿ ಸರ್ಕಾರದ ಆಫೀಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ತಮ್ಮ ನಿಮ್ ಗಾಡಿಗಳನ್ನ ಬಿಡಿ, ನಾವು ಹೊಸ ಗಾಡಿ ಕೊಡ್ತೀವಿ ಅಂತ ಅಥವಾ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅಫಿಡೇವಿಟ್ ಹಾಕರೆ ಖಂಡಿತವಾಗಿ ಪೆಟ್ರೋಲ್ ಹಾಕ್ಸ್ಕೊಂತೀವಿ. ಆಲ್ರೆಡಿ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೂ ಆರ್ ಯು? ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನಮ್ಗೆ ಪ್ಯೂರ್ ಪೆಟ್ರೋಲ್ ಬೇಕು, ಆಯ್ತು 500 ರೂಪಾಯಿ ಆಗ್ಲಿ, ಅದನ್ನ ಪ್ಯೂರ್ ಪೆಟ್ರೋಲ್ ಮಾರಿ. ಯಾಕೆ? ಅಲ್ರಿ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಈ ವಿತೌಟ್ ಬ್ಲೆಂಡಿಂಗು ಪೆಟ್ರೋಲ್ ಕೂಡ ಇವ್ರು ನಮ್ಗೆ ಮಾರಾಟ ಮಾಡ್ತಾಯಿಲ್ಲ, ಬಲವಂತವಾಗಿ ನಮಗೆ ಗಾಡಿಗಳಿಗೆ ಆಗ್ತಾ ಇದಾರೆ. ಬಾಡಿಗಳನ್ನೆಲ್ಲ ಹಾಳು ಮಾಡಿದಾಯ್ತು ವ್ಯಾಕ್ಸಿನೇಷನ್ ಕೊಟ್ಟು. ಇವತ್ತು ಗಾಡಿಗಳನ್ನ ಹಾಳು ಮಾಡಕ್ಕೆ ಈ ಕೇಂದ್ರ ಮೋದಿ ಸರ್ಕಾರ ಹೊಟ್ಟಿದ್ದಾರೆ. ರಿಯಲಿ ಸೀರಿಯಸ್ಲಿ ವಿ ಹ್ಯಾವ್ ಎ ಕ್ವಶನ್. ಸ್ಪೈನ್ಲೆಸ್ ಕಾಂಗ್ರೆಸ್ ರೀ, ಆ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಎಲ್ಲಿ ಕೇಳಬೇಕು ನೋಡ್ರಿ. ವಿರೋಧ ಪಕ್ಷಗಳು ಆಡಳಿತ ಮಾಡೋ ಪಕ್ಷಗಳು ಇಬ್ರು ಒಂದಾಗ್ಬಿಟ್ರೆ ಜನರ ಪರಿಸ್ಥಿತಿ ಸ್ಮಶಾನಕ್ಕೆ ಸೇರುತ್ತೆ ಅನ್ನೋದಕ್ಕೆ ಒಂದು ಕೋವಿಡ್ ಸಮಯದಲ್ಲಿ ಹಾಕೊಂಡಂತ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಸತ್ತೋದಂತ ಜನ ಈಗ ಗಾಡಿಗಳು ಬಾಡಿ ಆಯ್ತು, ಕೋವಿಡ್ ಆದ್ಮೇಲೆ ಈಗ ಬಾಡಿಗಳು ಇಡ್ತಾರೆ, ಈ ಬಾಡಿಗಳ ಮೇಲೆ ನಡೀತಾ ಇದೆ. ಈ ಒಂದು ವಿಚಾರ ಯತ್ನೋಲ ಆಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಎಸ್.ಐ.ಆರ್ ಶುರು ಮಾಡಿದರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದ್ರೆ ಏನಂತಂದ್ರೆ ಮತದಾರ ಪಟ್ಟಿಗಳನ್ನ ಪರಿಷ್ಕರಣೆ ಮಾಡೋದು ಅಂತ. ಅಂದ್ರೆ ಸತ್ತೋಗಿದ್ರೆ ಅವ್ರ ಹೆಸರುಗಳನ್ನ ಡೆಲೀಟ್ ಮಾಡೋದು, ಯಾರಾದ್ರೂ ಸೇರಿಸ್ಬೇಕಾದ್ರೆ ಸೇರಿಸ್ಬೋದು, ಅಥವಾ ಯಾರಾದ್ರೂ ಅಕ್ರಮವಾಗಿದ್ರೆ ಅವರ ಹೆಸರುಗಳನ್ನ ಡೆಲೀಟ್ ಮಾಡುವಂತ ಕೆಲಸ ನಾವು ಅನ್ಕೊಂಡಿರೋದು. ಬಟ್ ಇದು ಈ ಎಸ್.ಐ.ಆರ್ ಅನ್ನ ರಾಜಕೀಯವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಬಳಸ್ಕೊಂತ ಇದೆಯಾ ಅನ್ನೋ ಒಂದು ಡೌಟ್ ನಮಗೆ ಕಾಡ್ತಾ ಇದೆ. ಆಯ್ತು, ಇದುವರೆಗೂ 12 ರಾಜ್ಯ, ಒಂದು 5-6 ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಮಾಡಿದ್ದಾರೆ. ಒಟ್ಟು 6 ಕೋಟಿ ಜನರ ಹೆಸರನ್ನ ಕೇಂದ್ರ ಮೋದಿ ಸರ್ಕಾರ ಡೆಲೀಟ್ ಮಾಡಿದೆ. ನಾನು ಈ ವಿಡಿಯೋ ಮಾಡಿ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಮನೆ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳಿದ್ವಿ, 6 ಕೋಟಿ ಜನರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗಳು ಹೊರ ದೇಶದವ್ರು ಸಿಕ್ಕಿದ್ದಾರೆ, ದಯಮಾಡಿ ಕರ್ನಾಟಕಕ್ಕೆ ತಿಳಿಸಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಪ್ರಶ್ನೆ ಮಾಡಿದ್ವಿ. ಈಗ ಇದೇ ಪ್ರಶ್ನೆನ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರೆಸೆಂಟ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇಳ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರೇ, ಎಸ್.ಐ.ಆರ್ ಪ್ರತಿಕ್ರಿಯೆಯಲ್ಲಿ ರಾಮನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಕುಂಡಿಸ್ಕೊಂಡು ಬಾಂಗ್ಲಾದೇಶಿಗಳಿಗೆ ವೋಟರ್ ಐ ಡಿ ಮಾಡಿಕೊಡ್ತಾ ಇದ್ದಾರೆ ಅಂತ ನೀವು ಒಂದು ಆರೋಪ ಮಾಡಿದ್ದೀರಾ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ, 2 ಬಾರಿ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮಗನಾಗಿ ತಾವುಗಳು ಮೈನಾರಿಟೀಸು, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸು, ಹಿಂದೂಗಳು, ಗೌಡ್ರು, ಲಿಂಗಾಯತರು ಎಲ್ಲರೂ ಓಟ್ ತಗೊಂಡಂತ ನೀವು ಇವತ್ತು ರಾಮನಗರದಲ್ಲಿ ಬಾಂಗ್ಲಾದೇಶಿಗಳಿಗೆ ವೋಟರ್ ಐ ಡಿ ಮಾಡಿಕೊಡ್ತಾ ಇದಾರೆ ಅನ್ನೋ ಆರೋಪ ಮಾಡ್ತಾ ಇದ್ರಲ್ಲ ಕುಮಾರಸ್ವಾಮಿ ಅವರೇ. ದಯಮಾಡಿ ಟೈಮ್ ಪಾಸ್ ಸ್ಟೇಟ್ಮೆಂಟ್ಗಳನ್ನ ದಯಮಾಡಿ ಕೊಡಬೇಡಿ. ಅಲ್ಲ, ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಓಕೆ ಒಂದ್ ಕೆಲಸ ಮಾಡಿ, ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಕೇಳಿದ ಪ್ರಶ್ನೆಯನ್ನೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಅದು ಮಾಜಿ ಮುಖ್ಯಮಂತ್ರಿ ನಾವು ಕುಮಾರಸ್ವಾಮಿ ಅವ್ರು ಕೇಳ್ತಾ ಇದೀವಿ. ನೀವು ರಾಮನಗರದಲ್ಲಿ ಬಾಂಗ್ಲಾದೇಶಿಗಳಿಗೆ ವೋಟರ್ ಐ ಡಿ ಮಾಡ್ಕೊಡ್ತಾ ಇದೆ ಚುನಾವಣಾ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ನಿಜ ಇದೆಯಾ ಕುಮಾರಸ್ವಾಮಿಗಳೇ? ನಿಜ ಇದೆಯಾ? ನಿಜ ಇದ್ರೆ ನಮ್ಗೆ ನಿಮ್ಮಿಂದ ಒಂದು ಎಕ್ಸ್ಪ್ಲನೇಷನ್ ಬೇಕು. ಕಳೆದ ಒಂದು ವರ್ಷದಲ್ಲಿ 6 ಕೋಟಿ ಭಾರತೀಯರ ಹೆಸರನ್ನ ಡೆಲೀಟ್ ಮಾಡಿರೋ ಇದೇ ಚುನಾವಣಾ ಆಯೋಗ ಸಪೋರ್ಟೆಡ್ ಬೈ ಕೇಂದ್ರ ಸರ್ಕಾರ. ನಿಮ್ಮಲ್ಲಿ ಪ್ರಶ್ನೆ ಏನಂತಂದ್ರೆ, 6 ಕೋಟಿನಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗಳು ಸಿಕ್ಕಾಕೊಂಡಿದ್ದಾರೆ? ದಯಮಾಡಿ ಕರ್ನಾಟಕಕ್ಕೆ ತಿಳಿಸಬೇಕು ನೀವು. ವಿ ನೀಡ್ ಎನ್ ಎಕ್ಸ್ಪ್ಲನೇಷನ್. ನಾವು ನಿಮ್ಮನ್ನ ಕೇಳ್ತಾ ಇರಲಿಲ್ಲ, ಪ್ರಹ್ಲಾದ್ ಜೋಶಿನ ಪ್ರಶ್ನೆ ಮಾಡಿದ್ವಿ. ಬಟ್ ಈಗ ನೀವು ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಏನಂತಂದ್ರೆ ರಾಮನಗರದಲ್ಲಿ ಅಲ್ಲ ಕುಮಾರಸ್ವಾಮಿಗಳೇ, ಆ ಬುರ್ಕಾ ಹಾಕೊಂಡು ಬಂದ್ಬಿಟ್ರೆ ಅಥವಾ ಟೋಪಿ ಹಾಕೊಂಡು ಬಂದ್ಬಿಟ್ರೆ ಅವ್ನು ಬಾಂಗ್ಲಾದೇಶಿ ಆಗ್ತಾನ? ಅಲ್ರಿ, ನಿಮ್ಗೆ ವೋಟ್ ಮಾಡ್ರು ಅಂತ ಮುಸಲ್ಮಾನರು, ಮೈನಾರಿಟೀಸು, ಒಕ್ಕಲಿಗರು, ಲಿಂಗಾಯತರು, ನಿಮ್ಮನ್ನ ಇಷ್ಟಪಡೋರು ಅಲ್ರಿ ಇಲ್ಲಿ ಕೂತ್ಕೊಂಡು ಯಾರೋ ಬಿಜೆಪಿಯವರು ಹೇಳ್ಕೊಡ್ತಾರೆ ಅಂತೇಳಿ ಟೈಮ್ ಪಾಸ್ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ನೀವು. ಆಯ್ತು, ಕರ್ನಾಟಕದಲ್ಲಿ ರಾಮನಗರದಲ್ಲಿ ಬಾಂಗ್ಲಾದೇಶಿಗಳನ್ನ ಸೇರಿಸ್ತಾ ಇದ್ದಾರೆ ಅಂತ ನಿಮ್ಮ ಸ್ಟೇಟ್ಮೆಂಟ್ ಇದೆಯಲ್ಲ. ಭಾರತದಲ್ಲಿ 6 ಕೋಟಿ ಜನರ ಹೆಸರನ್ನ ಇದೇ ಚುನಾವಣಾ ಆಯೋಗ ಡೆಲೀಟ್ ಮಾಡಿದೆ.
ಎಕ್ಸೆಪ್ಟ್ ಬಿಹಾರಲ್ಲಿ 6 ಜನ 65 ಲಕ್ಷ ಜನ ಹೆಸರನ್ನ ಇದೇ ಕೇಂದ್ರ ಚುನಾವಣಾ ಆಯೋಗ ಡೆಲೀಟ್ ಮಾಡಿದೆ. ಅದರಲ್ಲಿ ಸಿಕ್ಕಂತ ಬಾಂಗ್ಲಾದೇಶಿಗಳ ಸಂಖ್ಯೆ ಕೇವಲ 6. ಓನ್ಲಿ 6 ಬಾಂಗ್ಲಾದೇಶಿ ಸಿಕ್ಕಾಕೊಂಡಿದ್ದಾರೆ. 65 ಲಕ್ಷ ಡೆಲೀಟ್ ಮಾಡಿದ್ಮೇಲೆ ಕೇವಲ 6 ಜನ ಬಿಹಾರ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ, ರಾಮನಗರದಲ್ಲಿ ಮಳೆ ಬಿದ್ದಿಲ್ಲ, ಬಿಸಿಲು, ಜನ ಬರಲ್ಲ, ಸಿಕ್ಕಲ್ಲ, ಮನೆ ಬಾಗ್ಲ ಕಂಡಿಡ್ತಾರೆ ಅಂತೇಳಿ ಯಾವ್ದೋ ಚೌಲ್ಟ್ರಿನಲ್ಲಿ ಕರೆಸಿ ವೆರಿಫಿಕೇಶನ್ ಮಾಡಿದ್ರೆ ಬಾಂಗ್ಲಾದೇಶಿಗಳಿಗೆ ಬಾಯಿಗೆ ಬಂದಂಗೆ ನೀವು ಬಿಜೆಪಿ ಸಪೋರ್ಟ್ ಇದೆ ಅಲ್ರಿ, ಮೋದಿ ಸರ್ಕಾರ ದೇಶಕ್ಕೆ ಏನು ಮಾಡ್ತಾ ಇದೆ, ಎಷ್ಟು ಸಾಲ ಮಾಡಿಟ್ಟಿದ್ದಾರೆ, ನೀವು ಒಬ್ಬ ಕರ್ನಾಟಕದ ವ್ಯಕ್ತಿಯಾಗಿ ಪ್ರಶ್ನೆ ಮಾಡಿಲ್ಲ. ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. 217 ಲಕ್ಷ ಕೋಟಿ ನಿಮ್ಮ ಮೋದಿ ಸರ್ಕಾರ, ನಿಮ್ಮ ಸಚಿವ, ನಿಮ್ಮ ಬಾಯ್ ಬಿಜೆಪಿ 13 ವರ್ಷದಲ್ಲಿ ಸಾಲ ಮಾಡಿಟ್ಟಿದೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದೆ, ಬೆಲೆ ಏರಿಕೆ ಮಾಡಿಟ್ಟಿದೆ. ದುಡಿಯಕ್ಕೆ ಕೆಲಸ ಇಲ್ಲ, ಜನರ ಜೇಬಲ್ ದುಡ್ಡಿಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರೆ SIR ಅನ್ನ ಹಿಡ್ಕೊಂಬಂದು 6 ಕೋಟಿ ಜನರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ? ನೀವು ಕೇಂದ್ರ ಸಚಿವರಲ್ವಾ? ನೀವು ಒಂದು ಫೋನ್ ಮಾಡಿದ್ರೆ ನಿಮ್ಮ PA ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಕೊಡ್ತಾರೆ ಎಷ್ಟಿದೆ ಅಂತ. ವಿ ವಾಂಟೆಡ್ ಟು ನೋ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಚೆಲ್ಲಾಟವನ್ನ ಕರ್ನಾಟಕದಲ್ಲಿ ದಯಮಾಡಿ ಮಾಡಬೇಡಿ. ಇಲ್ಲಿ ಅಲ್ರಿ, ಒಬ್ಬ ಆದಿವಾಸಿ, ಒಬ್ಬ ಮನೆ ಇಲ್ದವನು, ಒಬ್ಬ ಬಡವನು, ಒಬ್ಬ ಬುಡಕಟ್ಟು ಜನಾಂಗವನು, ಅರಣ್ಯದಲ್ಲಿ ಕೆಲಸ ಮಾಡೋನು, ಮನೆನೇ ಇಲ್ದವನು, ತಿರ್ಕಂಡ್ ತಿನ್ನೋನು. ಆದ್ರೆ ಇವ್ರು ಯಾರು ನಮ್ಮ ದೇಶದವರಲ್ಲ. ಯಾಕಂದ್ರೆ ಇವರೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರಲ್ಲ. ಇವರೆಲ್ಲ ಬಾಂಗ್ಲಾದೇಶದ ಪಾಪ್ಯುಲೇಷನ್ ಎಷ್ಟು ಅನ್ಕೊಂಡಿದ್ದೀರಾ? 18 ಕೋಟಿ. ಭಾರತದಲ್ಲಿ 6 ಕೋಟಿ ಜನರ ಹೆಸರನ್ನ ಡೆಲೀಟ್ ಮಾಡಿದಾರಲ್ಲ. ಹಂಗಾರೆ ಬಾಂಗ್ಲಾದೇಶದ ಅರ್ಧ ಪಾಪ್ಯುಲೇಷನ್ ಭಾರತದಲ್ಲಿ ಇದೆ ಅಂತ ಆಯ್ತು ಅಲ್ವಾ ನಿಮ್ ಪ್ರಕಾರ? ಹಾಗಿದ್ರೆ ಒಂದು ಪಬ್ಲಿಕೇಶನ್ ಮಾಡ್ಸಕ್ ಹೇಳಿ. ಚುನಾವಣಾ ಆಯೋಗ ಬಿಹಾರದಲ್ಲಿ ಕೇವಲ 6 ಜನ ಬಾಂಗ್ಲಾದೇಶಿಗಳು, 60 ಲಕ್ಷ ಡೆಲಿಟೆಡ್ ಹೆಸರಲ್ಲಿ ಕೇವಲ 6 ಜನ. ಅಲ್ರಿ ಕುಮಾರಸ್ವಾಮಿ ಅವರೇ, ನೀವು ಇಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿ ಅಲ್ರಿ, ನಿಮಗೆ ಓಟ್ ಹಾಕದಂತ ಜನಾಂಗದ ಅವರನ್ನ ರಾಜಕೀಯ ಚೆಲ್ಲಾಟಕ್ಕೋಸ್ಕರ ನೀವು ಬಾಂಗ್ಲಾದೇಶಿಗಳು ಹೇಳ್ತೀರಾ ಅಂದ್ರೆ ನೀವುಗಳು ಗೆಲ್ಲಕ್ಕೆ, ನೀವು ಅಧಿಕಾರದಲ್ಲಿ ಇರಕ್ಕೆ, ಆಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಾತಾಡೋಂತ ಮಾತುಗಳ ಇವು. ಶೋಮಿ, ಯಾರಾದ್ರೂ ಬಾಂಗ್ಲಾದೇಶಿಗಳಿಗೆ ಮಾಡಿಸಿದ್ರೆ ಖಂಡಿತವಾಗಿ ಅಧಿಕಾರಿನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ಸೋಣ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಯಾರೇ ಬಾಂಗ್ಲಾದೇಶಿಗೆ ಮಾಡಿಕೊಟ್ರು ಸಹ ನಾವು ಅದನ್ನ ವಿರೋಧಿಸ್ತೇವೆ. ಹಂಗಂದ್ ಮಾತ್ರಕ್ಕೆ ರಾಜ್ಯದಲ್ಲಿರೋ ಬಿಜೆಪಿಯವರು ಅಲ್ರಿ ಕುಮಾರಸ್ವಾಮಿ ಅವರೇ, ಇದೇ ಬಿಜೆಪಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಪ್ರಶ್ನೆ ಮಾಡಿದ್ವಿ. 6 ಕೋಟಿ ನಿಮ್ಮ ಅಮಿತ್ ಶಾ ಅವ್ರು ಹೇಳಿದ್ರು, ಡಿಟೆಕ್ಟ್ 3D ಅಂತ, ಡಿಟೆಕ್ಟ್, ಓಕೆ, ಡೆಲೀಟ್, ಡಿಪೋರ್ಟ್. ಎಷ್ಟು ಜನನ ಡಿಟೆಕ್ಟ್ ಮಾಡಿದಿರ ಬಾಂಗ್ಲಾದೇಶಿಗಳನ್ನ, ಪಾಕಿಸ್ತಾನಿಗಳನ್ನ? ಎಷ್ಟು ಜನ ಬಾಂಗ್ಲಾದೇಶಿಗಳನ್ನ, ಪಾಕಿಸ್ತಾನಿಗಳನ್ನ ಡೆಲೀಟ್ ಮಾಡಿದಿರಾ? ಎಷ್ಟು ಜನನ ಇಲ್ಲಿಂದ ಡಿಪೋರ್ಟ್ ಮಾಡಿದಿರಾ? ದಯಮಾಡಿ ಒಂದು ವೈಟ್ ಪೇಪರ್ನ ಪಬ್ಲಿಷ್ ಮಾಡಕ್ಕೆ ವಿ ಡಿಮ್ಯಾಂಡ್ ದಿಸ್. ಅಲ್ರಿ, ನಿಮ್ಮದೇ ಪಾರ್ಟಿನಲ್ಲಿ ಅಂಟಮ್ಮರ್ ತರ ಇದ್ದಂತ ಮುಸಲ್ಮಾನರು ಇವತ್ತು ನೀವು ಬಿಜೆಪಿ ಸೇರ್ಕೊಂಡ್ಮೇಲೆ ಕುಮಾರಸ್ವಾಮಿ ಪಕ್ಷಕ್ಕೆ ಓಂ ನಮ ಶಿವಾಯ ಅಂತ ನಮಸ್ಕಾರ ಹಾಕಿದ ಮೇಲೆ ಯಾರೋ ಬಿಜೆಪಿಯವರು ಹೇಳ್ಕೊಡ್ತಾರೆ ನಿಮಗೂ ಕೂಡ ಜವಾಬ್ದಾರಿ ಇದೆ. ಈ ಫಟಾಲ್ ಅಲ್ಲಿ ಏನಾದ್ರೂ ಬಾಂಗ್ಲಾದೇಶಿಗಳಿಗೆ ಮಾಡಿಕೊಟ್ರೆ ನಾವು ವಿರೋಧ ಪಡಿಸ್ತೇವೆ. ಬಿಸಿಲಿದೆ, ಮಳೆ ಬೀಳ್ತಾ ಇಲ್ಲ, ಬೇಗೆ ಜನ ಕೈ ಸಿಗಲ್ಲ, ಆಯ್ತಪ್ಪ ಒಂದ್ ಚೌಲ್ಟ್ರಿಗೆ ಬರ್ರಪ್ಪ ಅಂತಂದ್ರೆ ನೀವು ಅದನ್ನೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಓಕೆ, ಒಂದ್ ಕೆಲಸ ಮಾಡಿ, ಅಲ್ಲಿ ಯಾರಾದ್ರೂ ಬಾಂಗ್ಲಾದೇಶ ಇಷ್ಟೆಲ್ಲ ನೀವು ವಿಡಿಯೋ ಮಾಡಿದವ್ರಿಗೆ ಆ ರಾಮನಗರ ಚೌಲ್ಟ್ರಿನಲ್ಲಿ ಬಾಂಗ್ಲಾದೇಶಿಗಳಿಗೆ ಮಾಡಿದ್ರೆ ಯಾರು ವಿಡಿಯೋ ಮಾಡಿದ್ನಲ್ಲ ಆ ಇಡಿಯಟ್ಗೆ ಗೊತ್ತಿರ್ಬೇಕಲ್ವಾ? ಆ ಇಡಿಯಟ್ಗೆ ಯಾವ ಬಾಂಗ್ಲಾದೇಶಿ ಅಂತ ಗೊತ್ತಿರ್ಬೇಕಲ್ವಾ? ದಯಮಾಡಿ ಆ ಯಾರಿಗ್ ಮಾಡಿಕೊಟ್ರು, ವೆರಿಫಿಕೇಶನ್ ಮಾಡಿದ್ರು, ಅದನ್ನ ಪಬ್ಲಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಲ್ಯೂಟ್ ಮಾಡ್ತೀವಿ. ಅಲ್ರಿ, ಬಿಜೆಪಿ ಮಾಡ್ತಾ ಇರುವಂತ ಹಲ್ಕಾ ಕೆಲಸ, ಡಿವೈಡ್ ಅಂಡ್ ರೂಲ್, ಈ ದೇಶವನ್ನ ಒಡೆದು ಆಳ್ಬೇಕು ಅನ್ನೋ ನೀತಿಯನ್ನ ನೀವೊಬ್ಬ ಸೆಕ್ಯುಲರ್ ಫೋರ್ಸ್ ಅಂತ ಹೇಳ್ಕೊಂಡಂತ ನೀವುಗಳು ನಿಜವಾಗ್ಲೂ ಕುಮಾರಸ್ವಾಮಿ ಅವರೇ ಈ ರೀತಿ ಹೊರಟು ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ 3 ಪಕ್ಷಗಳಿಗೆ ಜನ ಬುದ್ಧಿ ಕಲಿಸ್ತಾರೆ. ಬಿಜೆಪಿ, ಕಾಂಗ್ರೆಸ್, JDS 3 ಜನಕ್ಕೂ ಬುದ್ಧಿ ಬೇಕಾಗಿದೆ. ಆದ್ರೆ ಜನ ಹೆಸರಲ್ಲಿ ನೀವು ಚೆಲ್ಲಾಟ ಆಡ್ತೀರಾ. ಈ ದೇಶದಲ್ಲಿ ಓಟ್ ಕೊಟ್ಟಂತವ್ರನ್ನೇ ಡೆಲೀಟ್ ಮಾಡಿ ಬಾಂಗ್ಲಾದೇಶಿ ಅಂತ ಪಟ್ಟ ಕಟ್ಟೋ ಅಂತ ನೀವುಗಳು ದಾಖಲೆಗಳು ಕೊಡಬೇಕು. 6 ಕೋಟಿ ಜನರು ಇವತ್ತು ಕೇಳ್ತೀವಿ ಕುಮಾರಸ್ವಾಮಿ ಅವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್, ಬೀಯಿಂಗ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ವಿ ಡಿಮ್ಯಾಂಡ್ 6 ಕೋಟಿ ನಾಗರಿಕರ ಹೆಸರನ್ನ ಈ ಭಾರತ ದೇಶದಲ್ಲಿ ಚುನಾವಣಾ ಆಯೋಗ ಡೆಲೀಟ್ ಮಾಡಿದೆ. ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ ದಯಮಾಡಿ ನೀವು ಪಬ್ಲಿಕೇಶನ್ ಮಾಡಿಸಿ. ಬಿಹಾರದಲ್ಲಿ ಇದೇ ಚುನಾವಣಾ ಆಯೋಗ ಪಬ್ಲಿಕೇಶನ್ ಮಾಡಿರೋ ಡೇಟಾ ಬೇಸ್ ಮೇಲೆ 65 ಲಕ್ಷ ಹೆಸರನ್ನ ಡೆಲೀಟ್ ಆಗಿದೆ.
ನಮ್ಮ ದೇಶದ ಬಡವರು, ನಿರ್ಗತಿಕರು, ಬುಡಕಟ್ಟು ಜನಾಂಗದವರು, ದಾಖಲೆ ಇಲ್ದರು, ಅನಾಥರು, ಇವ್ರ ಹೆಸರುಗಳನ್ನ ಡೆಲೀಟ್ ಮಾಡಿ ಇವತ್ತು ಅದರಲ್ಲಿ ಸಿಕ್ಕಂತ ಹೆಸರು ಕೇವಲ 6. ಈ 6 ಜನರಲ್ಲಿ 6 ಜನ ಬಾಂಗ್ಲಾದೇಶಿಗಳಿಗೆ 65 ಲಕ್ಷ ಜನನ ಡೆಲೀಟ್ ಮಾಡಿದ್ದಾರೆ. ಅವ್ರ ಅಪೀಲ್ ಆಗಕ್ಕೆ ವ್ಯವಸ್ಥೆ ಮಾಡಿಲ್ಲ. ಅಲ್ರಿ, ನಾವು ಓಟ್ ಹಾಕ್ರೆ ನೀವು, ಕುಮಾರಸ್ವಾಮಿನೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮೋದಿನೇ ಆಗಿರ್ಬೋದು, ನಾವು ಓಟ್ ಹಾಕ್ರೆ ನೀವು, ನಾವು ಟ್ಯಾಕ್ಸ್ ಕಟ್ಟರೆ ನಿಮ್ಮ ಸರ್ಕಾರಗಳು ನೀಡ್ತೇವೆ. ನಾವು ಟ್ಯಾಕ್ಸ್ ಕಟ್ಟಿ ನಾವು ಓಟ್ ಹಾಕಿ ನಮ್ಮನ್ನೇ ನೀವು ಈ ದೇಶದಲ್ಲಿ ವೋಟರ್ ಐ ಡಿಯಿಂದ ಡೆಲೀಟ್ ಮಾಡ್ತೀರಾ. ನಮ್ಮ ನಾಗರಿಕತೆಗೆ ನಮ್ಮ ನಾಗರಿಕತ್ವವನ್ನು ಬುಡಕ್ಕೆ ಕೈ ಇಡ್ತೀರಾ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ ದಟ್. ಆ ಸರ್ಕಾರ MLA ಅವನು ನಮಗ್ ಬೇಡ. ನಿಮಗೆ ದಮ್ಮು ತಾಕತ್ತಿದ್ರೆ ಬಾಂಗ್ಲಾದೇಶಿಗಳಂತ ಹೇಳ್ತಿರಲ್ಲ, ಹುಡುಕಿ ಹೊರಗಡೆ ಹಾಕಿ. ನಾವ್ಯಾರು ಅವ್ರನ್ನ ಮನೇಲೂ ಮಾಡ್ಕೊಂಡಿಲ್ಲ, ನಮಗ್ ಸಪೋರ್ಟ್ ಮಾಡಿ, ನಮಗೇನು ಆಗ್ಲೂ ಬೇಕಾಗಿಲ್ಲ. ಆದ್ರೆ ಬಾಂಗ್ಲಾದೇಶನ ಹೆಸರು ಅಲ್ರಿ, ಬಾಂಗ್ಲಾದೇಶಿ ಪ್ರಧಾನಿ ಯಾರು ಕರ್ಕೊಂಬಂದು ಇಟ್ಕೊಂಡಿರೋದು? ಯಾರ್ರೀ ಇಟ್ಕೊಂಡಿರೋದು ಡೆಲ್ಲಿನಲ್ಲಿ? ನಿಮ್ಮದೇ ಸರ್ಕಾರದ ಮೋದಿ ಸರ್ಕಾರ ಬಾಂಗ್ಲಾದೇಶಿ ಮಾಜಿ ಪ್ರಧಾನಿಯನ್ನ ಕಳೆದ 2 ವರ್ಷದಿಂದ ಮಡ್ಕೊಂಡಿರೋದು, ಈ ದೇಶದಲ್ಲಿ ಕರ್ಕೊಂಡ್ಬಂದು ಆಶ್ರಯ ಕೊಟ್ಟಿರೋದು ಇದೇ ಮೋದಿ ಸರ್ಕಾರ, ಇದೇ ಅಮಿತ್ ಶಾ. ದಮ್ಮಿಲ್ವಾ? ಹೊರಗಡೆ ಹಾಕಿ ಎಮ್ಮನ್ನ. ಅಲ್ರಿ, ಆ ದೇಶದ ಬಾಂಗ್ಲಾದೇಶದ ಪ್ರಧಾನಿಯನ್ನ ತಗೊಂಬಂದು 5 ಸ್ಟಾರ್ ಸೆಕ್ಯೂರಿಟಿ ಕೊಟ್ಟು ಮನೆ ಕೊಟ್ಟು ಇಲ್ಲಿ ಮಡ್ಕೊಂಡಿದ್ರೆ. ಯಾಕಂದ್ರೆ ನಿಮ್ದು ಏನೋ ಬಿಜೆಪಿ ಸರ್ಕಾರದ್ದು ಅವ್ರದ್ದು ಏನ್ ಡೀಲ್ಗಳೋ ಗೊತ್ತಿಲ್ಲ. ಒಬ್ಬ ಪ್ರಧಾನಿನ ನೀವು 2 ವರ್ಷ ಸೆಕ್ಯೂರಿಟಿ ಕೊಟ್ಕೊಬೋದು. ಅದೇ ಅವ್ರನ್ನ ಹೊರಗಡೆ ಹಾಕುವಂತ ಆ ದೇಶ ಕೇಳ್ತು ಹ್ಯಾಂಡ್ ಓವರ್ ಮಾಡಿ ಅಂತ, ನೀವು ಕೊಡ್ಲಿಲ್ಲ. ಕಾರಣ ಯಾಕೆ ಆ ದೇಶದ ಮಾಜಿ ಪ್ರಧಾನಿ ಆ ಎಮ್ಮನ್ನ ಯಾಕೆ ನೀವು ಹ್ಯಾಂಡ್ ಓವರ್ ಮಾಡಿಲ್ಲ ನಿಮ್ಮ ಮೋದಿ ಸರ್ಕಾರ? ಯಾಕೆ ಅಂತಂದ್ರೆ ಮೋದಿ ಬಿಜೆಪಿ ಅವರು ಬಾಂಗ್ಲಾದೇಶಲ್ಲಿ ಮಾಜಿ ಪ್ರಧಾನಿ ಅವ್ರದ್ದು ಡೀಲ್ಗಳಿತ್ತು, ಅದಕ್ಕೆ ನೀವು ಹ್ಯಾಂಡ್ ಓವರ್ ಮಾಡಿಲ್ಲ. ಅದೇ ಬಾಂಗ್ಲಾದೇಶಿ ಹೆಸರು ಹೇಳ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಉಚ್ಚಾಟವನ್ನ ಮೆರೆದಂತ ಇದೇ ಬಿಜೆಪಿ ಇವತ್ತು SIR ನಾವು ಖಂಡಿತವಾಗಿ ನ್ಯಾಯಯುತವಾಗಿರೋ ಒಬ್ಬ ಬಡವ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ನಿರ್ಗತಿಕ, ಒಬ್ಬ ಬುಡಕಟ್ಟು ಜನಾಂಗ, ಒಬ್ಬ ಅವಿದ್ಯಾವಂತ, ಒಬ್ಬ ಮನೆ ಇಲ್ದರೋನ್ನ ಹೆಸರು ಡೆಲೀಟ್ ಆದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಭಾರತದಲ್ಲಿ ಎಲ್ಲೂ ನೀವು ನೋಡಿರಲ್ಲ. SIR ಮಾಡಿ ಹೋರಾಟ ಮಾಡಿದನ್ನ, ಆ ಹೋರಾಟವನ್ನ ಕರ್ನಾಟಕದಲ್ಲಿ ನಾವು ಮಾಡಿ ತೋರಿಸ್ತೇವೆ. ಆಮೇಲೆ ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ಪ್ಲೀಸ್ ಹ್ಯಾವ್ ರೆಕಾರ್ಡ್ಸ್. ಬಾಂಗ್ಲಾದೇಶಿ ಅಂತ ಹೇಳೋ ಅಂತ ನೀವು, ರಾಮನಗರದಲ್ಲಿ ಬಾಂಗ್ಲಾದೇಶಿ ಅಂತ ಹೇಳುವಂತ ಕುಮಾರಸ್ವಾಮಿ ಅವರು ಆ ವಿಡಿಯೋಗಳಲ್ಲಿ ಯಾರಿಗೆ ಮಾಡಿಕೊಟ್ರು ಅಂತ ದಾಖಲೆಗಳನ್ನ ದಯಮಾಡಿ ರಿಲೀಸ್ ಮಾಡಿ. ವಿ ಡಿಮ್ಯಾಂಡ್ ಟು ರಿಲೀಸ್ ದ ಡಾಕ್ಯುಮೆಂಟ್ಸ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿದಾಯ್ತು, ಅವ್ರ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರೇ ಮತ್ತೆ ನಿಮ್ಮನ್ನ ಕೇಳ್ತಾ ಇದೀವಿ, 6 ಕೋಟಿ ಜನರ ಹೆಸರನ್ನ ಮತ ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಚುನಾವಣೆ ಆಯೋಗ ಡೆಲೀಟ್ ಮಾಡಿದೆ. ವಿ ಡಿಮ್ಯಾಂಡ್ ಇದರಲ್ಲಿ 6 ಕೋಟಿ ಭಾರತದಲ್ಲಿ ಡೆಲೀಟ್ ಆಗಿರೋ ಹೆಸರುಗಳಲ್ಲಿ ಬಾಂಗ್ಲಾದೇಶಿಗಳ ನಂಬರ್ ಅನ್ನ ಆಯಾ 12 ರಾಜ್ಯ, ಒಂದು 5-6 ಯೂನಿಯನ್ ಟೆರಿಟರಿ ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ ದಯಮಾಡಿ ಕುಮಾರಸ್ವಾಮಿ ಅವರು ಪಬ್ಲಿಕೇಶನ್ ಮಾಡಿಸ್ಬೇಕು. ಇದೇ ನಿಮ್ಮ ಅಮಿತ್ ಶಾ ಅವರು ಸೋಕಾಲ್ಡ್ ಚಾಣಕ್ಯ ಅವ್ರು ಹೇಳಿದ್ರು, ಡಿಟೆಕ್ಟ್, ಡೆಲೀಟ್ ಅಂಡ್ ಡಿಪಾರ್ಟ್. ಎಷ್ಟು ಜನ ನೀವು ಡಿಟೆಕ್ಟ್ ಮಾಡಿದಿರ ಬಾಂಗ್ಲಾದೇಶಿಗಳನ್ನ? ಇದರಲ್ಲಿ ಬಿಹಾರಲ್ಲಿ ಸಿಕ್ಕಿದ್ದು ಕೇವಲ 6 ಜನ. ಅವ್ರ 6 ಜನನ ಡೆಲೀಟ್ ಮಾಡಿದ್ರೆ ನಮ್ ಸಂತೋಷ. ನಮ್ಗೇನು ಬಾಂಗ್ಲಾದೇಶಿ ಪ್ರೈಮ್ ಮಿನಿಸ್ಟರ್ನ ತಗೊಂಬಂದು ಡೆಲೀಟ್ ಇಟ್ಕೊಂಡು ನಮ್ಗೇನು ಆತರ ಆಸೆನೂ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಾವ್ ಹೇಳ್ತಾ ಇದೇನು ಅಂತಂದ್ರೆ, ಬಾಂಗ್ಲಾದೇಶಿ ಹೆಸರನ್ನ ಬಳಸ್ಕೊಂಡು ಕರ್ನಾಟಕದ ಮತದಾರರಿಗೆ ದಯಮಾಡಿ ಕುಮಾರಸ್ವಾಮಿ ಅವರೇ, ಬಿಜೆಪಿ ಅವರೇ ಅವಮಾನ ಮಾಡಬೇಡಿ. ಓಕೆ, ನಿಮ್ ಓಟ್ ಹಾಕೋರು ನಾವೇನೇನೆ. ಓಕೆ, ನಮ್ಮ ಓಟ್ ಹಾಕೋರಿಗೆ ನೀವು ಬಾಂಗ್ಲಾದೇಶಿಗಳು ಅಂತಂದ್ರೆ ನಿಜವಾಗ್ಲೂ ನೀವು ಮಿನಿಸ್ಟರ್ ಆಗಕ್ಕೆ, ನಮ್ಮ ಓಟ್ ಹಾಕ್ಸ್ಕೊಂಡು ಗೆಲ್ಸಿರೋದಕ್ಕೆ ನಮ್ಮ ಚಪ್ಪಲಿ ನಾವೇ ಹೊಡ್ಕೊಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳುತ್ತಾ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸಾಮಾನ್ಯ ಜನರಿಗೆ ಬುಡಕ್ಕೇನಾದ್ರು ನೀವು ತಗೊಂಬಂದ್ರೆ ರಾಜಕೀಯನ ಹೇಳ್ತೀವಲ್ಲ, ಡೆಫಿನೆಟ್ಲಿ ಮುಂದಿನ ಚುನಾವಣೆಯಲ್ಲಿ 10 ಸೀಟ್ ಬರಲ್ಲ. ನೀವುಗಳು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, 10 ಸೀಟ್ ನೀವು ಬರಬಾರ್ದು. ಯಾವತ್ತು ನೀವು ನಿಮ್ಮ ಕಿತ್ತೋದ ರಾಜಕೀಯನ ಜನರು ಬುಡಕ್ ತಗೊಂಡ್ಬರ್ತೀರೋ, ಅಲ್ರಿ, ನಾವು ಓಟ್ ಹಾಕಿ ಇದೇ ಮುಸಲ್ಮಾನರು, ಮೈನಾರಿಟೀಸ್, ಗೌಡ್ರು, ಒಕ್ಕಲಿಗರು ಎಲ್ಲರೂ ಕೂಡ JDS ಓಟ್ ಹಾಕಿದ್ದಾರೆ. ನೀವ್ ಏನ್ ಮಾತಾಡ್ತಾ ಇರೋದು? ರಾಮನಗರದಲ್ಲಿ ಯಾವ ಬಾಂಗ್ಲಾದೇಶಿಗೆ ಮಾಡಿದ್ರೆ ರೆಕಾರ್ಡ್ ಸಮೇತ ಪ್ರೊಡ್ಯೂಸ್ ಮಾಡಿ ಕುಮಾರಸ್ವಾಮಿ ಅವರೇ. ವಿ ಡಿಮ್ಯಾಂಡ್ ಯು ಟು ರಿಲೀಸ್ ದ ರೆಕಾರ್ಡ್ಸ್. ಅವನನ್ನ ಉಲ್ಟಾ ನೇಣಕ್ಸನ ಬೇಕಾರೆ, ಪ್ರಾವಿಷನ್ ಇಲ್ಲ ಲಾನಲ್ಲಿ, ನೇಣಕಕ್ಕೆ ಪ್ರಾವಿಷನ್ ಇಲ್ಲ. ಅವನೇನಾದ್ರೂ ಮಾಡಿಕೊಟ್ಟಿದ್ರೆ ಅವನನ್ನ ಅದೇ ರಾಮನಗರದಲ್ಲಿ ಪರ್ಮಿಷನ್ ತಗೊಂಡು ನೇಣಾಕ್ಸನ, ವಿ ವಿಲ್ ಸಪೋರ್ಟ್ ಯು. ಆದ್ರೆ ಬಾಯಿ ಚಪ್ಪಲಿಕ್ಕೆ, ಟೈಮ್ ಪಾಸ್ಗೆ ಬಿಜೆಪಿ ಹೇಳ್ಕೊಡ್ತಾರೆ ಅಂತ ನೀವು ಪದೇ ಬಾಂಗ್ಲಾದೇಶಿ ಅಂತ ಹೇಳ್ತಿರಲ್ಲ. ಮೋದಿ ಅವ್ರಿಗೆ ಹೇಳಿ, ಬಾಂಗ್ಲಾದೇಶದ ಪ್ರಧಾನಿಯನ್ನ 2 ವರ್ಷದಿಂದ ಮಡ್ಕೊಂಡಿದ್ದಾರೆ, ಪ್ರೊಟೆಕ್ಷನ್ ಕೊಟ್ಟು ಕಳ್ಸಕ್ಕೆ ಹೇಳಿ ಅವ್ರ ದೇಶಕ್ಕೆ.
ಅಲ್ರಿ ಮಾಡೋದೆಲ್ಲ ನೀವುಗಳು, ನಿಮ್ ಸರ್ಕಾರಗಳು. ಜನರ ಮೇಲೆ ಬುರ್ಕಾ ಹಾಕೊಂಡ್ರೆ ಬಾಂಗ್ಲಾದೇಶಿ ಓಕೆ ಬಿಸಿಲಿದೆ ಮಳೆ ಬಿದ್ದಿಲ್ಲ ಅಂತ ಚೌಲ್ಟ್ರಿಲಿ ಏನಾದ್ರು ವೆರಿಫಿಕೇಶನ್ ಅಲ್ರಿ, ಮನೆಗೆ ಅವ್ರು ಮಾಡಿದ್ರು ವೆರಿಫಿಕೇಶನ್. ನಿಮ್ಗೆ ಆತರ ಡೌಟ್ ಇದ್ರೆ ಆತರ ಬಾಂಗ್ಲಾದೇಶಿಗಳಿಗೆ ಮಾಡಿಸ್ತಾ ಇದಾರೆ, ಇದು ಅವ್ಯವಹಾರ ಅನ್ಸಿದ್ರೆ ಎಕ್ಸ್ಪೋಸ್ ವಿತ್ ಡಾಕ್ಯುಮೆಂಟ್ಸ್. ಬರೀ ನೀವು ಬಾಯಲ್ಲಿ ಮಾತಾಡಿ ಬಾಯಿ ಚಪ್ಪಲವನ್ನ ತೀರಿಸ್ಕೊಳೋ ಕುಮಾರಸ್ವಾಮಿ ಅಂತ ನಾವು ಅಂದ್ಕೊಂಡಿಲ್ಲ. ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರು, ನೀವು ಬರೀ ವಿಡಿಯೋ ಹಾಕಿ ತೋರಿಸೋದಲ್ಲ, ಶೋ ದ ಡಾಕ್ಯುಮೆಂಟ್. ರಾಮನಗರದ ಚೌಲ್ಟ್ರಿನಲ್ಲಿ ಎಷ್ಟು ಬಾಂಗ್ಲಾದೇಶಿಗಳಿಗೆ ರೆಕಾರ್ಡ್ ಆಗಿದೆ, ನಿಜವಾಗ್ಲೂ ಸ್ಪೈ ಇದ್ರೆ ಶೋ ದ ಡಾಕ್ಯುಮೆಂಟ್ಸ್. ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಇಲ್ಲ ಅಂತಂದ್ರೆ ಈ ರೀತಿ ಕರ್ನಾಟಕದ ಜನರು ಹೇಳ್ತಾರಲ್ಲ, ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ. ಆ ರಾಷ್ಟ್ರಕವಿ ಕುವೆಂಪು ಹೇಳಿದ್ರಲ್ಲ ಒಂದ್ಸತಿ, ದಯಮಾಡಿ ಅದನ್ನ ನಪ್ಸ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ರಾಷ್ಟ್ರಕವಿ ಕುವೆಂಪುಗಳು ಇದನ್ನೇ ಹೇಳಿದ್ದು, 12ನೇ ಶತಮಾನದಲ್ಲಿ ಬಸವಣ್ಣರು ಇದನ್ನೇ ಹೇಳಿದ್ದು, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಇದನ್ನೇ ಹೇಳಿದ್ದು, ನಾವೆಲ್ಲರೂ ಒಂದೇ ಅಂತ. ಈ ದೇಶವನ್ನ ಜಾತಿ ಧರ್ಮದ ರಾಜಕೀಯದ ಹೆಸರಲ್ಲಿ ಒಡೆದು ದೇಶದ ಜನರ ಹತ್ರ ಏನೂ ಉಳಿಸಿಲ್ಲ ನೀವು. ಅವ್ರ ಜೇಬಲ್ ದುಡ್ಡಿಲ್ಲ, ಅವ್ರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಅವ್ರ ಮನ್ಸಲ್ಲಿ ನೆಮ್ಮದಿ ಇಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಆದ್ರೂ ಈ ತರ ಕಿರ್ಕೊಳ ಕೊಡ್ತಿರಲ್ಲ, ನಿಜವಾಗ್ಲೂ ನಿಮ್ಗೆ ಯಾರಿಗೂ ಒಳ್ಳೇದಂತೂ ಆಗೋದಿಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ವೆರಿ ಸ್ಯಾಡ್ ಟು ಮೇಕ್ ದಿಸ್ ಸ್ಟೇಟ್ಮೆಂಟ್. ಈ ಒಂದು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅಲ್ರಿ ಕುಮಾರಸ್ವಾಮಿ ಅವರೇ, 2020ರಲ್ಲಿ ಬಾಡಿಗಳಿಗೆ ವ್ಯಾಕ್ಸಿನೇಷನ್ ಹಾಕಿ ಕೈ ತೊಳ್ಕೊಂಡಂತ ಇದೇ ಮೋದಿ ಸರ್ಕಾರ ಇವತ್ತು ಗಾಡಿಗಳಿಗೆ ಎಥನಾಲ್ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಸೇಫ್ ಅಂತ. ನಮ್ ಗಾಡಿಗಳು ಹಾಳಾದ್ರೆ ನಿಮ್ಮ ಹತ್ರ ಏನೋ ಒಂದಷ್ಟು ವೆಹಿಕಲ್ ಇರ್ಬೋದು, ಸರ್ಕಾರ ಕೊಟ್ಟಿರೋದು ಏನ್ ನಿಮ್ ಸ್ವಂತ ಗಾಡಿಗಳಿಗಿಂತ ಸರ್ಕಾರ ಗಾಡಿಗಳೇ ಜಾಸ್ತಿ ಇರ್ತದೆ. ಸರ್ಕಾರ ಹೋದ್ರೆ ಹೊಸ ಗಾಡಿ ತಂದು ಕೊಡ್ತಾರೆ ನಿಮ್ಗೆಲ್ಲ. ನಮ್ಮಂತ ಸಾಮಾನ್ಯ ಜನರಿಗೆ 7 ಕೋಟಿ ಜನರ ಹತ್ರ ಕಿತ್ತೋಗಿರೋ ಕಾರು ಮಾಡ್ಕೊಂಡು ನಾವು ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಜೊತೆನಲ್ಲಿ SIR ಅಂತ ಹೇಳ್ತೀರಾ, ಖಂಡಿತವಾಗಿ ನಾವ್ ಆಲ್ ಸಪೋರ್ಟ್. ಏನೋ SIR ಯಾರಾದ್ರೂ ಹೆಸರು ಡೆಲೀಟ್ ಮಾಡ್ಬೇಕಾದ್ರೆ ಡೆಲೀಟ್ ಮಾಡಿ, ಸತ್ತೋಗಿರೋ ಹೆಸರು ಸೇರಿಸ್ಬೇಕಾದ್ರೆ ಸೇರಿಸ್ಲಿ. ಆದ್ರೆ ಬಾಂಗ್ಲಾದೇಶಿ ಅನ್ನೋ ಹೆಸರಲ್ಲಿ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿನ ಇಲ್ಲಿ ತಗೊಂಡ್ಬಂದು ಡೆಲ್ಲಿಲಿ ಇಟ್ಕೊಂಡು ಇದೇ ಬಿಜೆಪಿ ಸರ್ಕಾರ ನಮ್ಗಳನ್ನ ಬಾಂಗ್ಲಾದೇಶಿಗರು ಅಂತಂದ್ರೆ ನಿಮ್ಗೆ ಓಟ್ ಹಾಕಿರೋ ಅಂತ ಜನರಿಗೆ ನೀವೇ ಅವಮಾನ ಮಾಡ್ತಾ ಇದ್ದೀರಾ. ಈ ಕನ್ನಡಿಗರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಅದು ಬಿಜೆಪಿಯವರಾಗಿರ್ಬೋದು. ನೀವು ಈ ಕಿತ್ತೋಗಿರೋ ರಾಜಕೀಯನ ದಯಮಾಡಿ ಜನರ ಜೊತೆ ಮಾಡಕ್ ಹೋಗ್ಬೇಡಿ. ನಮ್ಮ ನಾಗರಿಕತೆ ವಿಚಾರ ಬಂದ್ರೆ, ನಮ್ಮ ಓಟಿನ ವಿಚಾರಕ್ಕೆ ನೀವು ಕೈ ಇಡೋದಾದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಕ್ರಾಂತಿ ಮತ್ತೆ ಘರ್ಷಣೆ ಆಗುತ್ತೆ. ಅದಕ್ಕೆ ಬಿಜೆಪಿ ಅಂಡ್ JDS ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್. ಇನ್ ಕೇಸ್ ಯಾವನೇ ಬಾಂಗ್ಲಾದೇಶಿ ಮಾಡಿಸ್ಕೊಂಡ್ರೆ ಆ ಅಧಿಕಾರಿನ ಹಿಡಿದು ಜೈಲ್ಗೆ ಹಾಕಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ನಾವು ಮೋದಿ ಅವ್ರ ತರ ಬಾಂಗ್ಲಾದೇಶಿ ಪ್ರಧಾನಿ ಕರ್ಕೊಂಡ್ಬಂದು ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡಕ್ ಹೋಗಲ್ಲ. ವಿ ಆರ್ ಟ್ರೂ ಇಂಡಿಯನ್ಸ್. ಹೇಳೋದು ಒಂದೇ, ಮಾಡೋದು ಒಂದೇ. ನಾವು ನಮ್ಮ ದೇಶ ಕಂಡ್ರೆ ನಮಗಿಷ್ಟ, ನಮ್ಮ ದೇಶ ಇಷ್ಟ ಅಂತ ಹೇಳಿ ಬಾಂಗ್ಲಾದೇಶಿ ಪ್ರಧಾನಿನ ಡೆಲ್ಲಿ ಕರ್ಕೊಂಡ್ಬಂದು ಸೆಕ್ಯೂರಿಟಿ ಕೊಟ್ಟು ನಾವು ಮಡಗುವಂತ ಜನ ಅಲ್ಲ. ಅದನ್ನ ಮಡಗಿರೋದು ಇದೇ ದೇಶದ ಪ್ರಧಾನಿ, ಇದೇ ಮೋದಿ ಅವರು, ಇದೇ ಮೋದಿ ಸರ್ಕಾರ, ಇದೇ ನಿಮ್ಮ ಪೊಲಿಟಿಕಲ್ ಅಂಟಮಂತ್ರ ಮಡಗಿರೋದು. ನಾವ್ ಯಾರು ಬಾಂಗ್ಲಾದೇಶಿಗಳನ್ನ ಮಡಗಿಲ್ಲ. ಬಾಂಗ್ಲಾದೇಶಿಗಳಿಗೆ ಕಾರ್ಡ್ ಮಾಡ್ಕೊಡೋಂತ ಕೆಲಸ ಯಾರು ಮಾಡ್ತಾ ಇಲ್ಲ. ನನ್ ತಿಳಿದ ಮಟ್ಟಿಗೆ ಮಾಡಿದರೆ ದಯಮಾಡಿ ದಾಖಲೆಗಳನ್ನ ರಿಲೀಸ್ ಮಾಡಿಸಿ. ಎಲ್ಲಕ್ಕಿಂತ ಹೆಚ್ಚಾಗಿ ಫೈನಲಿ ಐ ವಾಂಟ್ ಟು ಆಸ್ಕ್ ಯು ಒನ್ ಥಿಂಗ್. 6 ಕೋಟಿ ಜನರ ಹೆಸರು ಡೆಲೀಟ್ ಆಗಿದೆ 1 ವರ್ಷದಲ್ಲಿ. ಯು ಆಸ್ಕ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಹೇಳಿದ್ರಲ್ಲ, ಡಿಟೆಕ್ಟ್ ಡೆಲೀಟ್ ಡಿಪೋರ್ಟ್ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಬಾಂಗ್ಲಾದೇಶಿ ಡಿಟೆಕ್ಟ್ ಆಗಿದ್ದಾರೆ? ಬಿಹಾರದ 6 ಜನ ಬಿಟ್ರೆ ಇಲ್ಲಿವರೆಗೂ ಚುನಾವಣಾ ಆಯೋಗ ರಿಪೋರ್ಟ್ ಅನ್ನೇ ರಿಲೀಸ್ ಮಾಡಿಲ್ಲ. ಯಾಕೆ? ಭಯನಾ? ಬಾಂಗ್ಲಾದೇಶಿ ಇದ್ರೆ ಯಾಕ್ರೆ ನೀವು ಬಿಡ್ತಾ ಇದ್ರಿ? ಬಾಯ್ ಬಡ್ಕೊಂತ ಇದ್ರಿ. ಶೋಭಕನ್ ಕರ್ಕೊಂಡ್ಬಂದು MP ಬೆಂಗಳೂರು ನಾರ್ತ್ ಬುದ್ಧಿ ಇಲ್ಲದ ಜನ ಓಟ್ ಹಾಕೋರೆ ಇಲ್ಲಿ. ಶೋಭಾ ಕರಂದ್ಲಾಜೆ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಲಬೋ ಅಂತ ಬಾಯಿ ಬಡ್ಕೊಂತ ಇದ್ರು. ಅಲ್ಲಿಲ್ಲ ನಂಬರ್ಸ್ ಇದ್ರೆ ಅದನ್ನ ಬಹಿರಂಗಪಡಿಸಿ. 6 ಕೋಟಿ ಭಾರತೀಯರ ಡೆಲೀಟ್ ಆದಂತ ಭಾರತೀಯರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ? ರಾಮನಗರದಲ್ಲಿ ಯಾರಿಗಾರು ಬಾಂಗ್ಲಾದೇಶಿಗಳು ಮಾಡಿಕೊಟ್ರೆ ದಾಖಲೆ ರಿಲೀಸ್ ಮಾಡಿ. ವಿಡಿಯೋ ಅಲ್ಲ, ಆ ವಿಡಿಯೋ 1000 ಮಾಡಬಹುದು. ಹೇಳದ್ನಲ್ಲ, ದೇರ್ ಕುಡ್ ಬಿ ಎ ರೀಸನ್. ಆ ಕಲ್ಯಾಣ ಮಂಟಪದಲ್ಲಿ ಮಾಡಕ್ಕೆ ಒಂದು ರೀಸನ್ ಇರ್ಬೋದು. ಮಳೆ ಬೀಳ್ತಾ ಇದೆ, ಸೆಕೆ, ಜನರಿಗೆ ಬರಕ್ಕಾಗಲ್ಲ, ಏನೋ ಅಲ್ಲಿ ಕರೆದು ಮಾಡಿರದ ಒಂದು ಅಪರಾಧ ಅನ್ನೋದಾದ್ರೆ ಮನೆಗೆ ಹೋಗಿ ಮಾಡ್ಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಬಟ್ ಬಾಂಗ್ಲಾದೇಶಿಗಳಿಗೆ ID ಕಾರ್ಡ್ ಮಾಡ್ಕೊಡ್ತಾ ಇರೋ ಒಂದು ಅಪರಾಧ ಇದೆಯಲ್ಲ, ಆರೋಪ ಇದೆಯಲ್ಲ, ಅದಕ್ಕೆ ನೀವು ದಯಮಾಡಿ ದಾಖಲೆ ರಿಲೀಸ್ ಮಾಡಿ. ಕುಮಾರಸ್ವಾಮಿಗಳೇ, ವಿ ಸಪೋರ್ಟ್ ಯು. ಅದರ್ವೈಸ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ 10 ಸೀಟು ನೀವು ಯಾರು ಗೆಲ್ಲಲ್ಲ. ನಾನೊಬ್ಬ ಬರೀ ತುಂಬಾ ಸಣ್ಣವನು, ಈ ರಾಜಕೀಯದಲ್ಲಿ ತುಂಬಾ ಸಣ್ಣ. ನಾನೊಂದು ಪಾರ್ಟಿ ಇದೆ, ಇವನ್ ಐ ಹ್ಯಾವ್ ಮೈ ಓನ್ ಪಾರ್ಟಿ, ಯಂಗ್ಸ್ಟರ್ ಪಾರ್ಟಿ ಅಂತ. ಡೆಫಿನೆಟ್ಲಿ ಮುಂದಿನ ದಿನಗಳ 10 ಸೀಟು ನೀವು ಯಾರು ಗೆಲ್ಲಲ್ಲ. ಧನ್ಯವಾದಗಳು.